ಆತ್ಮೀಯ SSLC ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರಿಗೆ ಈ ಕನ್ನಡ ಅವಧಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ನಿಶಸ್ತ್ರೀಕರಣ ಶಾಸನವನ್ನು ಜಾರಿಗೆ ತಂದಂತಹ ಆಂಗ್ಲ ಸರ್ಕಾರ ಈ ಹಲಗಲಿಯ ಊರಿಗೆ ಒಬ್ಬ ಕಾರಕೋಣನನ್ನು ಕಳುಹಿಸಿ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಂಡು ಪಾಪ ಒತ್ತಾಯಪೂರ್ವಕವಾಗಿ ದಬ್ಬಾಳಿಕೆ ಮಾಡಿ ಅವರಲ್ಲಿರುವ ಆಯುಧಗಳನ್ನು ವಶಪಡಿಸಿಕೊಂಡು ಬಾ ಅಂತೇಳಿ ಕಳುಹಿಸಿತು. ಪಾಪ ಕಾರಕೋಣ ಬಂದ, ಎಲ್ಲ ಹೇಳಿದ. ಪ್ರತಿಭಟನಾಕಾರರಲ್ಲಿ ಒಬ್ಬ ಜೋರಾಗಿ ಕಪಾಳಕ್ಕೆ ಹೊಡೆದು ಬಿಟ್ಟ. ಕಾರಕೋಣ ನಿತ್ರಾಣ ಆಗಿ ಬಿದ್ದುಬಿಟ್ಟ. ಸುದ್ದಿಯನ್ನು ಮೇಲಧಿಕಾರಿಗೆ ತಿಳಿಸಿದ. ಮೇಲಧಿಕಾರಿ ಒಂದು ಕಲಾದದಿಯಲ್ಲಿರುವ ತುಕುಡಿಯನ್ನು, ಸೈನ್ಯದ ತುಕುಡಿಯನ್ನು ಹಲಗಲಿಗೆ ಕಳುಹಿಸಿದ. ಆದರೆ ಆ ಸೈನ್ಯದ ತುಕುಡಿಯ ಆ ಹೋರಾಟ ಪ್ರತಿಫಲವನ್ನು ಕೊಡಲಿಲ್ಲ. ಒಳಗೆ ಇರುವಂತಹ ಹಲಗಲಿಯ ವೀರ ಬೇಡರು ಬಹಳಷ್ಟು ಪರಾಕ್ರಮಶಾಲಿಯಾಗಿ ತಮ್ಮೆಲ್ಲ ಶೌರ್ಯ ಬಳಸಿಕೊಂಡು ಚಾಣಾಕ್ಷತೆಯನ್ನು ಉಪಯೋಗ ಮಾಡಿ ಪ್ರಬಲ ಹೋರಾಟ ಆರಂಭ ಮಾಡಿದರು. ಹೊರಗಿನ ಮಂದಿ, ಆ ಆಂಗ್ಲ ಸೈನಿಕರು ಆಶ್ಚರ್ಯಚಕಿತರಾದರು. ಏನಪ್ಪ ಈ ವೀರ ಬೇಡರು, ಖರೇನ ವೀರಾದಿ ವೀರರು, ನಮಗಿಂತ ಭಾರಿ ಅದರ, ನಾವು ಅಂಜುವಂತೆ ಮಾಡಿದರು, ಹಿಂದೆ ಸರಿಯುವಂತೆ ಮಾಡಿದರು ಅಂತೇಳಿಕೊಂಡು ಅವರು ಹಿಂದೆ ಸರಿದು ಆ ಹೋರಾಟದಲ್ಲಿ ಹಲಗಲಿಯ ವೀರರು ಮೇಲುಗೈ ಸಾಧಿಸಿದರು. ಆ ವಿಷಯವನ್ನು ಮೇಲಧಿಕಾರಿ ಇಷ್ಟು ಸಣ್ಣ ಸೈನ್ಯ ಒಯ್ದು ಹಲಗಲಿಯನ್ನು ಹತ್ತಿಕ್ಕಲು ಸಾಧ್ಯವೇ ಇಲ್ಲ, ಅದಕ್ಕೆ ಪ್ರಬಲವಾದಂತಹ ಸೈನ್ಯವೊಂದ ತುಕುಡಿಯನ್ನು ನೀವು ಕಳಿಸ್ಬೇಕು ಅಂತ ತಿಳ್ಕೊಂಡು ಆ ವಿನಂತಿ ಮಾಡಿಕೊಂಡ. ದೊಡ್ಡ ಸೈನ್ಯ ಬಂದು ಹಲಗಲಿಯನ್ನು ಮುತ್ತಿಕ್ಕಿ ಬಿಟ್ಟಿತು. ಹಲಗಲಿಯನ್ನು ಪ್ರಬಲವಾದಂತಹ ಆಂಗ್ಲ ಸೈನ್ಯ ಮುತ್ತಿಕ್ಕಿ ಬಿಟ್ಟಿತು. ಹೋರಾಟ ಆರಂಭವಾಯಿತು. ಬೆನ್ನು ಹತ್ತಿ ತಿರುವಿ ಕಡಿದರು. ಏನು ಉಳಿಯದಂಗ ನಡುವೆ ಹಾಕ್ಕೊಂಡು ಹೊಡೆದರು. ಗುಂಡ ಕರುಣ ಇಲ್ಲದಂಗ ಚಟೆಕಾರರು ಚೌಕಿ ಮಾಡುತ್ತಾ ನಡೆದರು. ಹೇಳದೆ ಗುಡದಾಗ ಅಗಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿ ಮಾತ. ಕೊಡತೀವಿ ಕಬೂಲ ಕೇಳರಿ ಮಾತ. ಹೋಗ ಬ್ಯಾಡರಿ ಸತ್ತ ಹನುಮ ಮಾತಿಗೆ ನಂಬಿಗೆ ಸಾಲದೆ. ಹನುಮ ಬಂದನು ಮುಂದಿತ್ತ. ಬೆನ್ನ ಹತ್ತಿ ತಿರುವಿ ಕಡಿದರು. ಏನು ಉಳಿಯದಂಗ. ಆ ಪ್ರತಿಭಟನೆಯಲ್ಲಿ ಈ ಹಲಗಲಿಯ ವೀರ ಬೇಡರ ಆ ಹೋರಾಟ ಅದು ಕಡಿಮೆಯಾಗತೊಡಗಿತು. ಕೆಲವೊಬ್ಬ ಹೇಳಿ ಆ ಹಲಗಲಿಯ ಬೇಡರು ಓಡಿ ಹೋಗತೊಡಗಿದರು. ಓಡಿ ಹೋಗುತ್ತಿರುವ ಪ್ರತಿಭಟನಾಕಾರ ಈ ಹಲಗಲಿಯ ಬೇಡರನ್ನ ಬೆನ್ನು ಹತ್ತಿ ಅವನನ್ನು ಕಡಿದು ತುಂಡು ಮಾಡಿದರು. ಹೋರಾಟವನ್ನು ಬಿಟ್ಟು ಯಾವ ಬೇಡ ಓಡುವ ಬೇಡನನ್ನು ಹೋಗಲಿ ಬಿಡುವಂತಿಕೊಂಡು ಬಿಟ್ಟು ಬಿಡಲಾರದೆ ಅವನನ್ನು ಬೆನ್ನು ಹತ್ತಿ ಅವನನ್ನು ಹಿಡಿದು ಅವನ ದೇಹವನ್ನು ತುಂಡು ಮಾಡಿ ಕೊಂದು ಹಾಕತೊಡಗಿದರು.
ನಡುವೆ ಹಾಕ್ಕೊಂಡು ಹೊಡೆದರೋ ಗುಂಡ ಕರುಣ ಇಲ್ಲದಂಗ. ಸುತ್ತಮುತ್ತಲೂ ದೊಡ್ಡ ಪ್ರಬಲ ಆಂಗ್ಲ ಸೈನ್ಯ ಸುತ್ತುವರಿದಿದೆ. ಆ ಸುತ್ತುವರಿದ ಪ್ರಬಲ ಸೈನ್ಯದ ಕಡೆಗೆ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳು, ಆಯುಧಗಳು ಅದಾವ. ಒಳಗ ಹಲಗಲಿಯ ಪ್ರತಿಭಟನಾಕಾರರು ಅದರ. ಹಲಗಲಿಯ ವೀರ ಬೇಡರು ತಮ್ಮ ಎಲ್ಲ ಶೌರ್ಯ ಪರಾಕ್ರಮವನ್ನು ಬಳಸಿಕೊಂಡು ಯುದ್ಧ ಹೋರಾಟ ಮಾಡಲಿಕ್ಕತ್ಯಾರ. ಆದರೂ ಪಾಪ ಅಂತಿಕೊಂಡು ಕರುಣೆ ತೋರದೆ ಆಂಗ್ಲ ಸೈನಿಕರು ಗುಂಡು ಹೊಡಿತಾರ. ಒಬ್ಬ ಹಲಗಲಿಯ ವೀರ ಬೇಡನ ಮೇಲೆ 10 ಗುಂಡುಗಳನ್ನು ಹಾಕಾರ. ಅವರಿಗೆ ಕರುಣೆ ಇಲ್ಲ ಅನ್ನುವುದನ್ನು ತೋರಿಸ್ತಾರ. ಕರುಣೆ ಕಿಂಚಿತ್ತೂ ಇಲ್ಲ ಅನ್ನುವುದನ್ನು ಅವರು ತೋರಿಸ್ತಾರ. ಆ ಬೇಡನ ಕೈಯನ್ನು ಕಡಿದ್ರು, ಅವನ ಕೈ ಕಡಿದು ಹಾಕಿದ್ರು, ಬಿಡಲಾದ ಖಂಡವನ್ನು ತುಂಡು ಮಾಡ್ತಾರ. ತಮ್ಮ ಕ್ರೌರ್ಯವನ್ನು ಇವರ ಮುಂದೆ ಅವರು ಪ್ರದರ್ಶನ ಮಾಡ್ತಾರ. ನಡುವೆ ಹಾಕ್ಕೊಂಡು ಹೊಡೆದರೋ ಗುಂಡ ಕರುಣ ಇಲ್ಲದಂಗ. ಗುಂಡು ಹಾಕಾರ. ಕಿಂಚಿತ್ತು ಕರುಣೆ ಇಲ್ಲ ಅನ್ನುವಂಗ, ಕಿಂಚಿತ್ತು ಕರುಣೆ ಇಲ್ಲದಂಗ ಹೀನಾಯವಾಗಿ ಬೇಡರನ್ನ ಕೊಲ್ತಾರ. ಚಟೆಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡದಾಗ. ಚಟೆಕಾರರು ಅಂತಂದ್ರೆ ಆಂಗ್ಲೋ ಇಂಡಿಯನ್ಸ್, ಆಂಗ್ಲ ಸರ್ಕಾರದಲ್ಲಿ ನೌಕರಿ ಮಾಡುವಂತಹ ಭಾರತೀಯರು. ಚಟೆಕಾರರು ಚೌಕಿ ಮಾಡುತ್ತಾ ಡೌಲ್ ಮಾಡ್ತಿದ್ರು. ಯಾರು ಆಂಗ್ಲ ಸರ್ಕಾರದಲ್ಲಿ ಸೈನಿಕನಾಗಿ ಸೇವೆ ಮಾಡ್ತಿದ್ರು ಅವರೇ ಈ ಭಾರತೀಯರನ್ನ ಕರುಣೆ ಇಲ್ಲದೆ ಕೊಂದಾಕಿದ್ರು. ಓಡಿ ಹೋಗುತ್ತಿರುವಂತಹ ಆ ಬೇಟೆಗಾರರನ್ನು ಬಿಡದೆ ಬೆನ್ನು ಹತ್ತಿ ಅವನನ್ನು ಕೊಂದು ಅವರು ಬಹಳ ಭಾರಿ ಅಂತ ತಿಳ್ಕೊಂಡು ಮೆರೆದಾಡ್ತಿದ್ರು. ಚಟೆಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಣದಾಗ. ಕೆಲವೊಬ್ಬರು ಈ ಹಲಗಲಿಯ ಬೇಡರಲ್ಲಿ ಆಂಗ್ಲ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ರು, ಇವರಿಗೆ ಮೋಸ ಮಾಡ್ತಿದ್ರು. ಅಂತಹ ಈ ಭಾರತೀಯ ಚಟೆಕಾರರು ಆಂಗ್ಲೋ ಇಂಡಿಯನ್ಸ್ ಏನದರ ನಡೆದರು ಗುಣದಾಗ ಹೇಳದೆ. ಅವರು ಪ್ರಾಣ ಉಳಿದ್ರ ಸಾಕು ಅಂತ ತಿಳ್ಕೊಂಡು ಆಂಗ್ಲ ಸೈನ್ಯವನ್ನು ತಪ್ಪಿಸಿಕೊಂಡು ಓಡಿ ಹೋಗಿದ್ರು. ಹಲಗಲಿ ಅಗಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿಮಾತ. ಆಗ ಊರ ಕೋಟೆ ಗೋಡೆಯ ಹೆಬ್ಬಾಗಿಲಿಗೆ ಬಂದು ಆ ಆಂಗ್ಲ ಮೇಲಧಿಕಾರಿ ಹೆಬಲಕ ಸಾಹೇಬ ಬುದ್ಧಿಮಾತನ್ನ ಹೇಳ್ತಾನ. ಹೆನ್ರಿ ಹ್ಯಾವ್ಲಾಕ್ ಬ್ರಿಟಿಷ್ ಅಧಿಕಾರಿ. ಆ ಹೆನ್ರಿ ಹ್ಯಾವ್ಲಾಕ್ ಬ್ರಿಟಿಷ್ ಅಧಿಕಾರಿ ಈ ಹಲಗಲಿಯ ಅಗಸಿಗೆ ಬಂದು ನೀವು ಪ್ರತಿಭಟನೆಯನ್ನು ಕೈ ಬಿಡ್ರಿ, ನಿಮ್ಮ ಆಯುಧಗಳನ್ನು ನಮಗೆ ಒಪ್ಪಿಸಿ ಬಿಡ್ರಿ, ಜೀವ ಉಳಿಸ್ಕೋರಿ ಅಂತೆಕೊಂಡು ಹೇಳ್ತಾನ. ಕೊಡತೀವಿ ಕಬೂಲ ಕೇಳರಿ ಮಾತ, ಹೋಗ ಬ್ಯಾಡರಿ ಸತ್ತ. ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಮ್ಮ ವಿರುದ್ಧ ಹೋರಾಟ ಮಾಡಿ ಯಾಕ ಸುಮ್ಮನೆ ಸತ್ತು ಹೋಗ್ತೀವಿ, ಕೈಯೊಳಗಿರುವ ಹತಾರ ಒಪ್ಪಿಸಿ ಬಿಡ್ರಿ, ನಮಗೆ ಶರಣಾಗತರಾಗಿ ಜೀವ ಉಳಿಸ್ಕೋರಿ ಅಂತಿಕೊಂಡು ಅವ ಈ ಬೇಡರಿಗೆ ಬುದ್ಧಿಮಾತವನ್ನು ಹೇಳ್ತಿದ್ದ. ಆ ವಿಷಯ ಈ 4 ಮುಖ
ಮುಖಂಡರಲ್ಲಿ ಒಬ್ಬವ ಹನುಮ ತಿಳ್ಕೊಂಡ. ಆ ಹೆಬಲಕ್ ಸಾಹೇಬ ಆ ಅಗಸಿ ಭಾಗದೊಳಗ ನಿಂತ ಏನ ಆಸೆ ತೋರಿಸ್ತಿದ್ದ ಅಲ್ಲಿಗೆ ಬಂದ. ನಂಬಿಗೆ ಸಾಲದೆ ಹನುಮ ಬಂದನು ಮುಂದಿತ್ತ. ಯಾರೂ ನಮ್ಮವರು ಆಯುಧಗಳನ್ನು ಕೊಡುವುದಿಲ್ಲ ಅಂತ ತಿಳ್ಕೊಂಡು ಆ ಹನುಮನಿಗೆ ವಿಶ್ವಾಸ ಇತ್ತು. ಆದರೂ ಸಹಿತ ಮತ್ತೆ ಯಾವದ ಆಸೆಯನ್ನಾದರೂ ಹಚ್ಚಿ ಆಯುಧಗಳನ್ನು ವಶಪಡಿಸಿಕೊಳ್ಳತೊಡಗಿದರು ಅಂತಂದ್ರೆ, ಒಬ್ಬವ ಕೊಟ್ಟ ಅಂತಂದ್ರೆ ಅವನನ್ನ ನೋಡಿ ಮತ್ತೊಬ್ಬವ ಕೊಡ್ತಾನ, ಅವನನ್ನ ನೋಡಿ ಮತ್ತೊಬ್ಬವ ಆಯುಧವನ್ನ ಆಂಗ್ಲ ಅಧಿಕಾರಿಗೆ ಒಪ್ಪಿಸ್ತಾನ ಅಂತ ತಿಳ್ಕೊಂಡು ತಾನೇ ದಡಬಡಿಸಿ ಹನುಮ ಬಂದ ಅಗಸಿ ಬಾಗಿಲಿಗೆ. ಜಡಗ ಹೇಳತಾನು ಒಡೆಯಿರಿ ಇವರ ಪೂರ ಘಾತಕರ, ಇಸವಾಸ ಘಾತಕ ಮಾಡಿದರಿವರ, ನಂಬಿಗಿಲ್ಲ ನಮಗ ಪಿತೂರ. ಹೊಡಿರಿ ಬಿಡಬೇಡ್ರಿ, ಈ ಅಧಿಕಾರಿಗಳು ಮೋಸಗಾರವದರ, ಈ ಬ್ರಿಟಿಷ್ ಸೈನಿಕರು ಮೋಸಗಾರವದರ, ಪೂರ ಘಾತಕ ಅದರ, ಇವರನ್ನು ನಂಬಬೇಡ್ರಿ, ನಂಬಿ ಕೆಡಬೇಡ್ರಿ, ಹೋರಾಟ ಮಾಡ್ರಿ, ಆಯುಧಗಳನ್ನು ಅವರಿಗೆ ಒಪ್ಪಿಸಬೇಡ್ರಿ ಅಂತ ತಿಳ್ಕೊಂಡು ಆ ಜಡಗ ಹೇಳತೊಡಗಿದ. ಇವರ ಮ್ಯಾಲ ನಂಬಿಕೆ ಇಲ್ಲ ನಮಗೆ, ಇವರು ನಂಬಿಗಸ್ತ ಜನ ಅಲ್ಲ, ನಂಬಿಕೆ ದ್ರೋಹಿಗಳು ಅದರ, ವಿಶ್ವಾಸಘಾತಕ ಅದರ, ಅವರು ವಿಶ್ವಾಸಘಾತಕ ಕೆಲಸ ಮಾಡ್ತಾರ. ಅದಕ್ಕೆ ಅವರ ಮಾತ ಮೇಲೆ ನೀವು ನಂಬಿಕೆ ಇಡಬೇಡ್ರಿ, ಅವರ ಮಾತು ನಂಬಬೇಡ್ರಿ ಅಂತ ತಿಳ್ಕೊಂಡು ಆ ಜಡಗ ಹೇಳ್ತಾನ. ಮೋಸ ಮಾಡಿ ನಮ್ಮ ದೇಶ ಗೆದೀತಾರೋ, ಮೋಸ ಮಾಡಿ ನಮ್ಮ ದೇಶ ಗೆದೀತಾರೋ, ಮುಂದ ನಮಗ ಘೋರ. ಮೋಸ ಮಾಡಿ ಇಡೀ ನಮ್ಮ ದೇಶದ ಎಲ್ಲ ಜನರನ್ನ ಹಾಳು ಮಾಡ್ಯಾರ. ಈಗ ಮತ್ತೆ ನಮಗ ಮೋಸ ಮಾಡ್ತಾರ. ಅವರ ಮಾತು ಕೇಳಿ ಶಸ್ತ್ರಾಸ್ತ್ರಗಳನ್ನು ಅವರಿಗೆ ಒಪ್ಪಿಸಿ ಬಿಟ್ರಿ ಅಂತಂದ್ರೆ ನಮ್ಮ ಜೀವನ ದುರ್ಭರ ಆಗ್ತದ, ಬರ್ಭರ ಆಗ್ತದ, ಪೂರ್ತಿಯಾಗಿ ಬದನಾಮ ಆಗ್ತದ, ಹಾಳಾಗಿ ಹೋಗ್ತದ. ಅಂದು ಹೊಡೆದಾನೋ ಒಂದು ಗುಂಡಿಗೆ, ಆದ ಸಾಹೇಬನಾಟಾರ. ಇಷ್ಟು ಹೇಳ್ತಾ ಜಡಗ ಹೆಬಲಕ್ ಸಾಹೇಬನಿಗೆ ಜೋರಾಗಿ ಒಂದು ಗುಂಡು ಹೊಡೆದ. ಆ ಗುಂಡಿಗೆ ಸಾಹೇಬ ಹೆಬಲಕ್ ನಾಶ ಆಗಿ ಹೋದ. ಅವ ಪ್ರಾಣ ಕಳೆದುಕೊಂಡ. ಕಾರ ಸಾಹೇಬ ಬೆಂಕಿ ಚೂರಾದ, ಲೂಟಿ ಮಾಡಂತಾನೋ ಊರ. ಕಾರ ಸಾಹೇಬ ಬಹಳಷ್ಟು ಸಿಟ್ಟಿಗೆದ್ದ, ಬೆಂಕಿಯ ಚೆಂಡಾದ. ಈ ಹೆನ್ರಿ ಹೆವ್ಲಾಕ್ ಸಾಹೇಬ ಈ ಜಡಗನ ಗುಂಡಿಗೆ ಬಲಿಯಾದ ತಕ್ಷಣ ಹೆಬಲಕ್ ಸಾಹೇಬನ ಮೇಲಧಿಕಾರಿ ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಕೆಂಡಾಮಂಡಲವಾದ ಈ ಹಲಗಲಿಯನ್ನು ಸುಟ್ಟು ಸರ್ವನಾಶ ಮಾಡ್ರಿ, ಇಲ್ಲಿರುವ ಎಲ್ಲ ಸಂಪತ್ತನ್ನ ಲೂಟಿ ಮಾಡ್ರಿ ಅಂತ ತಿಳ್ಕೊಂಡು ಆದೇಶ ಮಾಡಿದ. ಸಿಟ್ಟಿಲೆ ಹೊಡೆದವು ಸಿಡಿದಂಗ ಗುಂಡು ಸುರಿದಾವ ಭರಪೂರ. ಹನುಮ ಹೇಳತನ ಗುಂಡು ಹೊಡಿದು ಕೆಡವು ನಷ್ಟಪಾರ. 300 ಮಂದಿ ಮೈ ಮ್ಯಾಗ ಬಂದರ ಆಗ ನೋಡೋ ಜೋರ. ಭೀಮನು ಇದುರಿಗೆ ನಿಂತ 500 ಮಂದಿಗೆ ಮತ್ತ.
ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು ಹತ್ತಿಪ್ಪತ್ತ. ರಾಮನ ಕಡಿತ ವಿಪರೀತ ಕಾಲುವೆ ಹರಿಯಿತೋ ರಕ್ತ. ಸಾವಿರ ಆಳಿಗೆ ಒಬ್ಬ ಕೂಗತನೋ ಕಡಿರಿ ಕಡಿರಿ ಅಂತ ಮತ್ತ. 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರನ್ನ ಜನಕ. ಹಲಗಲಿ ಬಂಟರನ್ನ ಜನಕ. ಹನುಮ ಹೇಳತನ ಗುಂಡು ಹೊಡಿದು ಕೆಡವು ನಷ್ಟ ಬರ. ಗುಂಡು ಹೊಡಿರಿ ನಿಮ್ಮ ಬಂದೂಕಿನೊಳಗ ಎಷ್ಟು ಗುಂಡುಗಳು ಅದವ, ಆ ಗುಂಡು ಖಾಲಿಯಾಗೋ ತನಕ ಹೊಡಿರಿ. ನಿಮ್ಮ ದೇಹದಲ್ಲಿ ಎಲ್ಲಿಯವರೆಗೆ ಪ್ರಾಣ ಇರ್ತದನೋ ಪ್ರಾಣ ಇರುವವರೆಗೆ ಆಂಗ್ಲ ಸೈನಿಕರ ವಿರುದ್ಧ ಹೋರಾಟ ಮಾಡಿ ವೀರ ಮರಣವನ್ನ ಹೊಂದಿರಿ. ವೀರ ಮರಣವನ್ನ ಹೊಂದಿರಿ. ವೀರ ಮರಣವನ್ನ ಹೊಂದಿದರೆ ಯಾವ ನಷ್ಟವೂ ಇಲ್ಲ. ನೀವು ಸೋತು ಶರಣಾಗತ ಆದ್ರಿ ಅಂತಂದ್ರೆ, ಆಯುಧಗಳನ್ನು ಒಪ್ಪಿಸಿ ಶರಣಾಗತ ಆದ್ರಿ ಅಂತಂದ್ರೆ ನಷ್ಟ ಅದ. ಬದುಕು ಭಾಳಷ್ಟು ದುರ್ಬರ ಆಗ್ತದ, ಇದ್ದು ಸತ್ತಂಗ ಆಗ್ತದ. ಅದಕ್ಕೆ ಸಾಯೋ ತನಕ ವಿರುದ್ಧ ಹೋರಾಟ ಮಾಡಿ ವೀರ ಮರಣವನ್ನು ಹೊಂದ್ರಿ ಅಂತ ತಿಳ್ಕೊಂಡು ಅವ ಆ ಹಲಗಲಿಯ ಬೇಡರನ್ನು ಪ್ರೇರೇಪಿಸತೊಡಗಿದ. 300 ಮಂದಿ ಮೈ ಮ್ಯಾಗ ಬಂದರ ಆಗ ನೋಡೋ ಜೋರ. ಹನುಮನ ಮೇಲೆ 300 ಜನ ಆಂಗ್ಲ ಸೈನಿಕರು ಬಿದ್ದರು. ಹೋರಾಟ ಮಾಡಿದ 300 ಮಂದಿ ವಿರೋಧಿಗಳ ಮಧ್ಯ ನಿಂತು ಜೀವ ಇರುವವರೆಗೆ ಹೋರಾಟ ಮಾಡಿದ. ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ. ಈ ಕಡೆ ಭೀಮ ಅನ್ನುವಂತಹ ಈ ಯುವಕ ಏನದನ, ಭೀಮ ಏನದನ 500 ಮಂದಿಯನ್ನ ಒಬ್ಬನೇ ಎದುರಿಸಿದ. 500 ಮಂದಿ ಆಂಗ್ಲ ಸೈನಿಕರನ್ನ ಒಬ್ಬನೇ ಪ್ರಬಲವಾಗಿ ಎದುರಿಸಿದ. ಆ 500 ಮಂದಿ ವಿರೋಧಿಗಳನ್ನ ಎಷ್ಟೋ ಜನರನ್ನ ಕೊಂದು ಹಾಕಿದ. ಜೀವ ಇರುವವರೆಗೆ ಹೋರಾಟ ಮಾಡಿದ ಭೀಮ. ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು ಹತ್ತಿಪ್ಪತ್ತ. 10-20 ಅಶ್ವಾರೋಹಿ ಆಂಗ್ಲ ಅಧಿಕಾರಿಗಳನ್ನ ಈ ಬಾಲ ಏನದನ ಹೊಡೆದು ಉರುಳಿಸಿದ. ಅಶ್ವಾರೋಹಿ ಕುದುರೆಯನ್ನೇರಿ ಹೋರಾಟ ಮಾಡುವಂತ ಅಶ್ವಪಡೆಯ 10-20 ಜನ ಸೈನಿಕರನ್ನ ನಿರ್ದಯವಾಗಿ ಕೊಂದು ಹಾಕಿದ ಬಾಲ. ರಾಮನ ಕಡಿತ ವಿಪರೀತ ಕಾಲುವೆ ಹರಿಯಿತೋ ರಕ್ತ. ಇನ್ನೊಬ್ಬ ನಮ್ಮ ತರುಣ ಮುಖಂಡ ರಾಮ. ಆ ರಾಮನು ತನ್ನ ಜೀವ ಇರುವವರೆಗೆ ತನ್ನ ಕೈಯಲ್ಲಿರುವಂತಹ ಕತ್ತಿಯಿಂದ ಆ ವಿರೋಧಿ ಸೈನಿಕನನ್ನ ಹತ ಮಾಡಿದ, ಕೊಂದು ಹಾಕಿದ. ಕುದುರೆಯನ್ನ ಕೊಂದು ಹಾಕಿದ, ಆ ಸೈನಿಕರನ್ನ ಕೊಂದು ಹಾಕಿದ. ಆಗ ರಕ್ತದ ಕಾಲುವೆಯೇ ಹರಿಯತೊಡಗಿತು ಅಂತಂದ್ರೆ ಬಹಳಷ್ಟು ಸೈನಿಕರನ್ನ, ವಿರೋಧಿ ಸೈನಿಕರನ್ನ, ಆಂಗ್ಲ ಸೈನಿಕರನ್ನ ಹೊಡೆದುರುಳಿಸಿದ ರಾಮ. 1000 ಆಳಿಗೆ ಒಬ್ಬ ಕೂಗತನೋ ಕಡಿರಿ ಅಂತ ಮತ್ತ. ಎಲ್ಲ ಆ ಹಲಗಲಿಯ ವೀರ ಬೇಡರು ಒಬ್ಬರಾದ ಮೇಲೆ ಒಬ್ಬರು ಸಾಯತೊಡಗಿದರು. ಈ ಸೋಲು ಹಲಗಲಿಯ ಕಡೆಗೆ ವಾಲತೊಡಗಿತು. ಆ ಆಂಗ್ಲ ಸೈನ್ಯ ಪ್ರಬಲವಾಗಿತ್ತು, ಇವರ ಸೈನ್ಯ ಚಿಕ್ಕದಿತ್ತು.
ಒಬ್ಬ ಹಲಗಲಿಯ ವೀರನಿಗೆ 1000 ಆಂಗ್ಲ ಸೈನಿಕರು ಸರಿಸಾಟಿಯಾಗತೊಡಗಿದರು. ಆದರೂ ಸಹಿತ ಒಬ್ಬ ಹಲಗಲಿ ವೀರಬೇಡನಿಗೆ 1000 ಜನ ಎದುರಾಳಿಗಳಾದರೂ ಸಹಿತ ವೀರಾವೇಶದಿಂದ ಹಲಗಲಿಯ ವೀರಬೇಡರು ಹೋರಾಟ ಮಾಡಿದರು. 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರನ್ನ ಜನಕ. ಹಿಂಗ ಎಲ್ಲ ಬೇಡರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡರು. ವೀರ ಮರಣವನ್ನಪ್ಪಿದರು. ಆದರೂ ಸಹಿತ ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಆಂಗ್ಲರಿಗೆ ಒಪ್ಪಿಸಲಿಲ್ಲ. ವೀರಾವೇಶದಿಂದ ಹೋರಾಟ ಮಾಡಿ ಮಡಿದರು. ಅವರು ವೀರ ಮರಣವನ್ನಪ್ಪಿದರೆ ಹೊರತು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಅನ್ನೋದು ಮುಖ್ಯವಾದಂತಹ ವಿಷಯ. ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸರ್ಕಾರಿ ಬೆಲ್ಲ ಗಂಗಾಳ ಚರಿಗೆ ಮಂಗಳ ಸೂತ್ರ ಹೋದವು ಬೀಸುಕಲ್ಲ. ಗಂಗಾಳ ಚರಿಗೆ ಮಂಗಳ ಸೂತ್ರ ಹೋದವು ಬೀಸುಕಲ್ಲ. ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಅತ್ತು ವರ್ಣಿಸಿ. ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ. ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತುಳಿಯಲಿಲ್ಲಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಕುರ್ತ ಕೋಟಿಕಲ್ ಮೇಷನ ದಯದಿಂದ ಹಾಡಿದೆ ನನ್ನ ಜನಕ. ಕುರ್ತು ಕೋಟಿಕಲ್ ಮೇಷನ ದಯದಿಂದ ಹಾಡಿದೆ ನನ್ನ ಜನಕ. ಕೊಡಲಿ ಕೋರೆ ಕೂಡ ಕಬ್ಬಿನ ಎಲ್ಲ ಶಸ್ತ್ರಾಸ್ತ್ರಗಳು ಅವುಗಳನ್ನು ಬಳಸಿಕೊಂಡೇ ಈ ಹಲಗಲಿಯ ವೀರ ಬೇಡರು ಬದುಕು ಮಾಡುತ್ತಿದ್ದರು. ಅವೆಲ್ಲವುಗಳು ಸರ್ವನಾಶವಾಗಿ ಹೋದವು. ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆಣ್ಣೆ ಹಾಲ ಇದು ಹೈನು ಪದಾರ್ಥಗಳು ಎಲ್ಲ ಆ ಹೈನು ರೀತಿ ವಿನಾಶದ ಅಂಚಿಗೆ ತಲುಪಿತು. ಅಲ್ಲಿರುವ ಪ್ರಾಣಿ ಪಶು ಪಕ್ಷಿಗಳು ನಿರಾಶ್ರಿತರಾದವು, ಎಲ್ಲ ಅನಾಥವಾದವು. ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸರ್ಕಾರಿ ಬೆಲ್ಲ ಗಂಗಾಳ ಚರಿಗೆ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ಅಂತಂದ್ರೆ ಇಡೀ ಹಲಗಲಿ ಹಳ್ಳಿ ಎಲ್ಲ ಸರ್ವನಾಶವಾಗಿ ಹೋಯಿತು. ಯಾವಾಗ ಮೇಲಧಿಕಾರಿ ವಿಜಯ ಪತಾಕೆಯನ್ನು ಹಾರಿಸುವ ಘಟ್ಟಕ್ಕೆ ಬಂದನೋ ಆಗ ಅವ ಈ ಇಡೀ ಹಲಗಲಿಯ ಊರನ್ನೇ ನೀವು ಸುಟ್ಟು ಬಿಡ್ರಿ, ಲೂಟಿ ಮಾಡ್ರಿ, ನಿಮಗೆ ಏನು ಉಪಯೋಗಕ್ಕೆ ಬರ್ತಾವ ಅಂತ ನೆನೆಸ್ತಾವ ವಸ್ತುಗಳು ಅವುಗಳನ್ನು ನೀವ ತಗೋರಿ, ಉಳಿದದ್ದನ್ನು ಸುಟ್ಟು ಸರ್ವನಾಶ ಮಾಡ್ರಿ. ಮಣಿ ಇತ್ತು ಅಂತಂದ್ರೆ ಮಣಿಯೊಳಗಿನ ವಸ್ತು ನಿಮಗೆ ಬೇಕು ಅಂತಂದ್ರೆ ತಗೊಂಡು ಹೋಗ್ರಿ, ಉಳಿದ ಮಣಿ ಬೆಂಕಿ ಹಚ್ಚ್ರಿ, ಎಲ್ಲ ಸುಟ್ಟು ಸರ್ವನಾಶ ಆಗಿ ಹೋಗಬೇಕು. ಹಲಗಲಿ ಇಲ್ಲಿ ಇತ್ತೋ ಇಲ್ಲೋ ಅನ್ನುವಂಗ ನಾನು ಮಾಡಬೇಕು ಅಂತ ತಿಳ್ಕೊಂಡು ಆದೇಶ ಮಾಡಿದ. ಬ್ರಿಟಿಷ್ ಅಧಿಕಾರಿಗಳು ಲೂಟಿ ಮಾಡಿದರು. ಅವರ ಕೈ ಕೆಳಗಿನ ಈ ಸೈನಿಕರು ಲೂಟಿ ಮಾಡಿದರು. ತಮಗೆ ಕಾಳ ಕಡಿಬೇಕು ಅಂತಂದ್ರೆ ಕಾಳ ಕಡಿ ತಗೊಂಡ್ರು, ವಸ್ತ್ರ ಆಭ
ಎಲ್ಲ ತಗೊಂಡ್ರು. ಇಡೀ ಹಳ್ಳಿಗೆ ಹಳ್ಳಿ ಸುಟ್ಟು ಹೋಗುವಂಗ ಉರಿ ಹಚ್ಚಿದರು. ಎಲ್ಲ ಹಾಳಾಗಿ ಹೋಯಿತು. ಅಲ್ಲಿ ಇರುವ ಗಂಗಾಳ, ಚರಿಗಿ, ಮಂಗಳ ಸೂತ್ರ ಎಲ್ಲವೂ ಹೋದವು. ಅವರು ಬಳಸುವ ಊಟದ ತಟ್ಟೆ ಗಂಗಾಳ, ಅವರು ನೀರು ಕುಡಿಯಲು ಬಳಸುವ ಪಾತ್ರೆ ಚರಿಗಿ, ಅವೆಲ್ಲವುಗಳು ಬೆಂಕಿಯೊಳಗ ಸುಟ್ಟು ನಾಶವಾಗಿ ಹೋದವು. ಅಲ್ಲಿಯ ಹೆಣ್ಣು ಮಕ್ಕಳು, ಮದುವೆಯಾದವರು, ಮುತ್ತೈದೆಯರು ಇದ್ದರು. ಮುತ್ತೈದೆತನವನ್ನು ಕಳೆದುಕೊಂಡು ವಿಧವೆಯಾದರು. ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಎಲ್ಲ ಸರ್ವನಾಶ ಆಗಿ ಹೋಯಿತು. ನನಗೂ ದುಃಖ ಆಗ್ತದ. ದುಃಖವನ್ನು ಅದುಮಿ ಇಟ್ಟುಕೊಂಡು ನಾನು ಇನ್ನು ಎಷ್ಟರೇ ವರ್ಣನೆ ಮಾಡಲಿ, ಹೆಂಗೆ ಹಾಳಾಗಿ ಹೋಯಿತು ಅಂತ ತಿಳ್ಕೊಂಡು ನಾ ಇದಕ್ಕಿಂತ ಹೆಚ್ಚು ಹೆಂಗೆ ವರ್ಣನೆ ಮಾಡಲಿ. ಐ ಆಮ್ ಅನೇಬಲ್ ಟು ಎಕ್ಸ್ಪ್ಲೇನ್ ಹೌ ಇಟ್ ಈಸ್ ಲಾಸ್ಟ್. ಹೆಂಗಿದು ನುಕ್ಸಾನಾಯಿತು, ನಾಶ ಆಯಿತು ಅನ್ನೋದನ್ನು ನನಗೆ ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಎಷ್ಟು ವರ್ಣನೆ ಮಾಡೋಕ್ಕೆ ಸಾಧ್ಯ ಅದ ಅಷ್ಟು ವರ್ಣನೆ ಮಾಡೀನಿ ಅಂತೇಳಿ ಈ ಜನಪದ ಕವಿ ಹೇಳ್ತಾನ. ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ. ಕೊಳ್ಳಿ ಅಂದ್ರೆ ಬೆಂಕಿ. ತಮಗೆ ಏನು ಬೇಕೋ ತಗೊಂಡ್ರು, ಬೇಡಾದದ್ದನ್ನು ಅಲ್ಲೇ ಬಿಟ್ಟರು. ಊರೇ ಸರ್ವನಾಶ ಆಗುವಂಗ ಬೆಂಕಿ ಹಚ್ಚಿಬಿಟ್ರು. ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತುಳಿಯಲಿಲ್ಲ ಎಳ್ಳಷ್ಟು ಅಂತಂದ್ರೆ ಕಿಂಚಿತ್ತು. ಏನು ಇಲ್ಲಿ ಹಲಗಲಿ ಅಂತ ತಿಳ್ಕೊಂಡು ಒಂದು ಹಳ್ಳಿ ಇತ್ತು ಅಂಥೇಳಿ ಗೊತ್ತಾಗಲಾರದಂಗೆ ಹಾಳು ಮಾಡಿದ್ರು. ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ನಾನು ನನ್ನ ಕಣ್ಣಿಗೆ ಎಷ್ಟು ಕಂಡದ ಅಷ್ಟನ್ನು ವರ್ಣನೆ ಮಾಡಿ ಹೇಳಿನಿ. ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಆಡಿದೆ ನನ್ನ ಜನಕ. ಆ ಕುರ್ತು ಕೋಟಿ ಜನಪದ ಕವಿಯ ಕುಲದೇವರು. ಆ ಕುಲದೇವರು ಕುರ್ತಕೋಟಿಯ ಕಲ್ಮೇಶನ ದಯ. ಅದರಿಂದ ನಾನು ಇಷ್ಟು ವರ್ಣನೆ ಮಾಡಿ ಆ ವೀರಾದಿ ವೀರ 4 ಜನ ಮುಖಂಡರ ಹೆಸರು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡೀನಿ ಅಂತೇಳಿಕೊಂಡು ಕವಿ ಹೇಳ್ತಾನ. ಕವಿ ತನ್ನ ಕಂಡ ಕಥೆಯನ್ನು ಹೇಳ್ತಾನ. ಇದು ಲಾವಣಿ ಪದ್ಯ ಅನ್ನೋದ್ರಿಂದ ನನಗೆ ತಿಳಿದಂಗೆ ಹಾಡಿ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಒಂದು ನಿಮಿಷ. ಆತ್ಮೀಯ ವಿದ್ಯಾರ್ಥಿನಿಯರೇ, ಹೊತ್ತ ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ. ಹೊತ್ತ ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ. ಸಿಟ್ಟಿನ ಮಂದಿ ಹಲಗಲಿ ಬಂಟರು, ಸಿಟ್ಟಿನ ಮಂದಿ ಹಲಗಲಿ ಬಂಟರು, ಮುಟ್ಟಲಿಲ್ಲೋ ಧಡಕ. ಸಿಟ್ಟಿನ ಮಂದಿ ಹಲಗಲು ಬಂಟರು, ಸಿಟ್ಟಿನ ಮಂದಿ ಹಲಗಲಿ ಬಂಟರು, ಮುಟ್ಟಲಿಲ್ಲೋ ಧಡಕ. ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ. ಎಲ್ಲ ಜನರಿಗೆ ಜೋರ
ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಹಲಗರ ಹಳ್ಳಿ ಮುದೋಳ ಹತ್ತರ ಮೆರೆಯಿತು ಸುತ್ತಮುತ್ತ. ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ. ಕೈಯಾನ ಹತಾರ ಕೊಡಬಾರದು ನಾವು, ಕೈಯಾನ ಹತಾರ ಕೊಡಬಾರದು ನಾವು. 4 ಮಂದಿ ಜತ್ತ, 4 ಮಂದಿ ಜತ್ತ. ಹತಾರ ಹೋದಿಂದ ಬಾರದು ಜೀವ, ಸತ್ತು ಹೋಗುವುದು ಗೊತ್ತ. ಹತಾರ ಹೋಗಿಂದ ಬಾರದು ಜೀವ, ಸತ್ತು ಹೋಗುವುದು ಗೊತ್ತ. ಹೊಡೀರಿ ಜಗಳ ಕೂಡಿತೀರ್ತೇವು, ಕುಮಿಕಿ ನಮ್ಮದ್ಯಾವತ್ತ, ಕುಮುಕಿ ನಮ್ಮದ್ಯಾವತ್ತ. ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ. ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ. ಕಾರಕೂಣನ ಕಪಳಕ ಬಡದರ ಸಿಪಾಯಿ ನೆಲಕ ಬಿತ್ತ. ಆಗಿಂದಾಗ ದುಃಖದ ಸುದ್ದಿ, ಆಗಿಂದಾಗ ದುಃಖದ ಸುದ್ದಿ. ಸಾಹೇಬಗ ಹೋಯ್ತ, ಸಾಹೇಬಗ ಹೋಯ್ತ. ಸಿಟ್ಟಿಲೆ ಮುಂಗಯ್ಯ ಕಟಕನ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಾಗ. ಸಿಟ್ಟಿಲೆ ಮುಂಗೈ ಕಟಕನ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಾಗ. ಕುದುರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ. ಕುದುರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ. ಒಳಗಿನ ಮಂದಿ ಗುಂಡ ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದಂಗ. ಹೊರಗಿನ ಮಂದಿ ಗುಂಡ ಹತ್ತಿ ಸರಿದರೋ ನಿಂತರೋ ಹಿಡಿದು ದಂಗ. ಹೊರಗಿನ ಮಂದಿ ಗುಂಡು ಹತ್ತಿ ಸರಿದು ನಿಂತರೋ ಹಿಡಿದು ದಂಗ. ಕಾಗದ ಬರೆದು ಕಳೆವ್ಯಾರ ಬೇಗ, ದಂಡು ಬರಲೆಂತ ಹಿಂಗ. ದಂಡ ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ. ದಂಡ ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ. ಹೊತ್ತ ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ. ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ಧಡಕ, ಮುಟ್ಟಲಿಲ್ಲೋ ಧಡಕ. ಬೆನ್ನ ಹತ್ತಿ ತಿರುವಿ ಕಡಿದರು ಏನು ಉಳಿಯದಂಗ. ನಡುವೆ ಹಾಕ್ಕೊಂಡು ಹೊಡೆದರು ಗುಂಡ, ನಡುವೆ ಹಾಕ್ಕೊಂಡು ಹೊಡೆದರು ಗುಂಡ. ಕರುಣ ಇಲ್ಲದಂಗ ಚಟೆಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಣದಾಗ. ಚಟೆಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಣದಾಗ. ಅಗಸಿಗೆ ಬಂದು ಹೆಬಲ ಕಸಾಬ ಹೇಳತಾನ ಬುದ್ಧಿಮಾತ. ಕೊಡುತ್ತೀವಿ ಕುಬುಲ ಕೇಳರಿ ಮಾತ, ಸತ್ತ ಹೋಗಬ್ಯಾಡರಿ ಮತ್ತ. ಕೊಡತೀವಿ ಕಬುಲ ಕೇಳರಿ ಮಾತ, ಹೋಗಬ್ಯಾಡರಿ ಸತ್ತ. ಹನುಮ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮುಂದಿತ್ತ, ಹನುಮ ಬಂದನೋ ಮುಂದಿತ್ತ. ಜಡಗ ಹೇಳತನೋ ಹೊಡೀರೀವರ ಪೂರ ಘಾತಕರ. ಇಸವಾಸ ಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ. ಮೋಸ ಮಾಡಿ ನಮ್ಮ ದೇಶ ಗೆದೀತರೋ ಮುಂದ ನಮಗ ಘೋರ. ಮೋಸ ಮಾಡಿ ನಮ್ಮ ದೇಶ ಗೆದೀತರೋ ಮುಂದ ನಮಗ ಘೋರ. ಅಂದು ಹೊಡೆದಾನು ಒಂದ ಗುಂಡಿಗೆ ಆದ ಸಾಹೇಬನಾಟಾರ. ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನೋ ಊರ. ಕಾರ ಸಾಹೇಬ ಬೆಂಕಿ
ಚೂರಾದ ಲೂಟಿ ಮಾಡಂತಾನೋ ಊರ ಸಿಟ್ಟಿಲೆ ಹೊಡೆದರು ಸಿಡಿಲ ಸಿಡಿದಂಗ ಗುಂಡು ಸುರಿದಾವ ಬರಪೂರ ಹನುಮ ಹೇಳತನ ಗುಂಡು ಹೊಡೆದು ಕೆಡವು ನಷ್ಟ ಬಾರ ಹನುಮ ಹೇಳತನ ಗುಂಡು ಹೊಡೆದು ಕೆಡವು ನಷ್ಟ ಬಾರ 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು 10-20 ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು 10-20 ರಾಮನ ಕಡಿತ ವಿಪರೀತ ಕಾಲುವೆ ಹರಿತು ರಕ್ತ ರಾಮನ ಕಡಿತ ವಿಪರೀತ ಕಾಲುವೆ ಹರಿತು ರಕ್ತ 1000 ಆಳಿಗೆ ಒಬ್ಬ ಕೂಗತನು ಕಡಿರಿ ಅಂತ ಮತ್ತ 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರನ್ನ ಜನಕ 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರನ್ನ ಜನಕ ಹೊತ್ತ ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ಧಡಕ ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆಣ್ಣಿ ಹಾಲ ಉಪ್ಪು ಅರಿಸಿನ ಎಣ್ಣಿ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆಣ್ಣಿ ಹಾಲ ಉಪ್ಪ ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಾಳ ಚರಿಗಿ ಮಂಗಳ ಸೂತ್ರ ಹೋದವೋ ಬಿಸುಕಲ್ಲ ಗಂಗಾಳ ಚರಿಗಿ ಮಂಗಳ ಸೂತ್ರ ಹೋದವೋ ಬೀಸುಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರು ತುಳಿಯಲಿಲ್ಲ ಎಳ್ಳಷ್ಟು ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರು ತುಳಿಯಲಿಲ್ಲ ಎಳ್ಳಷ್ಟ ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟ ಕುರ್ತ ಕೋಟಿಕಲ್ ಮೇಷನ ದಯದಿಂದ ಆಡಿದೆ ನನ್ನ ಜನಕ ಕುರ್ತ ಕೋಟಿಕಲ್ ಮೇಷನ ದಯದಿಂದ ಆಡಿದೆ ನನ್ನ ಜನಕ ಆಡಿದೆ ನನ್ನ ಜನಕ ಹೊತ್ತು ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಹೊತ್ತು ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಸಿಟ್ಟಿನ ಮಂದಿ ಹಲಗಲಿ ಬಂಟ